ಒಂದ್ ಕಡೆ ಇರಾನ್ಗೆ ಟ್ರಂಪ್ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಅನ್ನ ನೀಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಶಮನಕ್ಕೆ ರಾಜತಾಂತ್ರಿಕ ಸಭೆಗಳು ನಡೀತಾ ಇದೆ. ಎರಡು ಹಂತದಲ್ಲಿ ಕದನ ವಿರಾಮ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಎರಡು ಸಾರಿ ಕದನ ವಿರಾಮ ಏನಕ್ಕೆ? ಈ ಎರಡೂ ಕದನ ವಿರಾಮದ ಅವಧಿಯಲ್ಲಿ ಏನೇನಾಗುತ್ತೆ ನೋಡ್ಕೊಂಬನ್ನಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಯುದ್ಧ ಸಂಘರ್ಷವನ್ನ ಶಮನಗೊಳಿಸಲು ಇರಾನ್ ಹಾಗೂ ಅಮೆರಿಕ ನಡುವೆ ಪ್ರಾದೇಶಿಕ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿವೆ. ರಾಜತಾಂತ್ರಿಕವಾಗಿ ಮಾತುಕತೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಮಹಾಯುದ್ಧ, ಎರಡು ಹಂತದಲ್ಲಿ ಕದನ ವಿರಾಮ ಘೋಷಣೆಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಅಮೆರಿಕ ನಡುವಿನ ಯುದ್ಧ ನಿಲ್ಲಿಸಲು ಇಡೀ ವಿಶ್ವವೇ ಹಾತೊರಿತಾ ಇದೆ. ವಾರ್ನ ಸೈಡ್ ಎಫೆಕ್ಟ್ನಿಂದ ಭಾರತ ಸೇರಿ ಹಲವು ರಾಷ್ಟ್ರಗಳು ನಲುಗಿವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಉಭಯ ಕಡೆಯವರು ಕೂಡ ಹಾಗೂ ಮಧ್ಯವರ್ತಿಗಳು 45 ದಿನಗಳ ಕದನ ವಿರಾಮದ ಕುರಿತು ಮಾತುಕತೆ ನಡೆಸುತ್ತಿದ್ದಾರೆ ಅಂತ ವರದಿಯಾಗಿವೆ. ಇರಾನ್ಗೆ ಟ್ರಂಪ್ ಎರಡನೇ ಬಾರಿ ಗಡುವು ನೀಡಿದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಮೊದಲು ಟ್ರಂಪ್ ಡೆಡ್ಲೈನ್ ನೀಡಿದ್ದ ವೇಳೆ ತಾತ್ಕಾಲಿಕವಾಗಿ 5 ದಿನ ಕದನ ವಿರಾಮ ಜಾರಿಯಾಗಿತ್ತು. ಇದಾದ ಬಳಿಕ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಕೂಡ ಡೆಡ್ಲೈನ್ ವಿಸ್ತರಿಸ್ತಾ ಇದ್ದಾರೆ. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಡೆಡ್ಲೈನ್ ವಿಸ್ತರಿಸಿದ್ದಾರೆ. ಟ್ರಂಪ್ ಎರಡನೇ ಬಾರಿಯ ಡೆಡ್ಲೈನ್ ಬೆನ್ನಲ್ಲೇ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿಶ್ ಮಧ್ಯವರ್ತಿಗಳ ಮೂಲಕ ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಟ್ರಂಪ್ ಅವರ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ನಡುವೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇರಾನ್ಗೆ ಟ್ರಂಪ್ ಆಡಳಿತ ಹಲವು ಪ್ರಸ್ತಾಪಗಳನ್ನು ಮುಂದಿಟ್ಟಿದೆ. ಆದರೆ ಇರಾನ್ ಯಾವುದೇ ಒಪ್ಪಿಗೆ ಬಂದಿಲ್ಲ. ಹಾಗಾಗಿ ಮಧ್ಯವರ್ತಿಗಳು ಎರಡು ಹಂತದ ಒಪ್ಪಂದ ನಿಯಮಗಳ ಕುರಿತು ಚರ್ಚೆ ನಡೆಸ್ತಾ ಇದ್ದು, ಅದರಲ್ಲಿ ಮೊದಲು 45 ದಿನಗಳ ಸಂಭಾವ್ಯ ಕದನ ವಿರಾಮ, ಇದಾದ ಬಳಿಕ ಶಾಶ್ವತ ಅಂತ್ಯಕ್ಕೆ ಮಾತುಕತೆಗಳ ಚರ್ಚೆ ನಡೆಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕೊನೆಗೊಳಿಸಲು ಮಧ್ಯವರ್ತಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯುಎಸ್ ಹಾಗೂ ಇರಾನ್ ಉಭಯರಿಗೂ ಕೂಡ ವಿಶ್ವಾಸ ವೃದ್ಧಿಯಾಗುವಂತಹ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಿದ್ದು, ಈ ಮಾತುಕತೆಗಳನ್ನು ಯುದ್ಧ ನಿಲ್ಲಿಸಲು ಇರುವ ಕೊನೆ ಅವಕಾಶ ಅಂತ ಪರಿಗಣಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್. ಒಂದ್ ಕಡೆ ಇರಾನ್ಗೆ ಟ್ರಂಪ್ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಅನ್ನ ನೀಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಶಮನಕ್ಕೆ ರಾಜತಾಂತ್ರಿಕ ಸಭೆಗಳು ನಡೀತಾ ಇದೆ. ಎರಡು ಹಂತದಲ್ಲಿ ಕದನ ವಿರಾಮ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಎರಡು ಸಾರಿ ಕದನ ವಿರಾಮ ಏನಕ್ಕೆ? ಈ ಎರಡೂ ಕದನ ವಿರಾಮದ ಅವಧಿಯಲ್ಲಿ ಏನೇನಾಗುತ್ತೆ ನೋಡ್ಕೊಂಬನ್ನಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಯುದ್ಧ ಸಂಘರ್ಷವನ್ನ ಶಮನಗೊಳಿಸಲು ಇರಾನ್ ಹಾಗೂ ಅಮೆರಿಕ ನಡುವೆ ಪ್ರಾದೇಶಿಕ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿವೆ. ರಾಜತಾಂತ್ರಿಕವಾಗಿ ಮಾತುಕತೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಮಹಾಯುದ್ಧ, ಎರಡು ಹಂತದಲ್ಲಿ ಕದನ ವಿರಾಮ ಘೋಷಣೆಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಅಮೆರಿಕ ನಡುವಿನ ಯುದ್ಧ ನಿಲ್ಲಿಸಲು ಇಡೀ ವಿಶ್ವವೇ ಹಾತೊರಿತಾ ಇದೆ. ವಾರ್ನ ಸೈಡ್ ಎಫೆಕ್ಟ್ನಿಂದ ಭಾರತ ಸೇರಿ ಹಲವು ರಾಷ್ಟ್ರಗಳು ನಲುಗಿವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಉಭಯ ಕಡೆಯವರು ಕೂಡ ಹಾಗೂ ಮಧ್ಯವರ್ತಿಗಳು 45 ದಿನಗಳ ಕದನ ವಿರಾಮದ ಕುರಿತು ಮಾತುಕತೆ ನಡೆಸುತ್ತಿದ್ದಾರೆ ಅಂತ ವರದಿಯಾಗಿವೆ. ಇರಾನ್ಗೆ ಟ್ರಂಪ್ ಎರಡನೇ ಬಾರಿ ಗಡುವು ನೀಡಿದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಮೊದಲು ಟ್ರಂಪ್ ಡೆಡ್ಲೈನ್ ನೀಡಿದ್ದ ವೇಳೆ ತಾತ್ಕಾಲಿಕವಾಗಿ 5 ದಿನ ಕದನ ವಿರಾಮ ಜಾರಿಯಾಗಿತ್ತು. ಇದಾದ ಬಳಿಕ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಕೂಡ ಡೆಡ್ಲೈನ್ ವಿಸ್ತರಿಸ್ತಾ ಇದ್ದಾರೆ. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಡೆಡ್ಲೈನ್ ವಿಸ್ತರಿಸಿದ್ದಾರೆ. ಟ್ರಂಪ್ ಎರಡನೇ ಬಾರಿಯ ಡೆಡ್ಲೈನ್ ಬೆನ್ನಲ್ಲೇ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿಶ್ ಮಧ್ಯವರ್ತಿಗಳ ಮೂಲಕ ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಟ್ರಂಪ್ ಅವರ ರಾಯಭಾರಿ
ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ನಡುವೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇರಾನ್ಗೆ ಟ್ರಂಪ್ ಆಡಳಿತ ಹಲವು ಪ್ರಸ್ತಾಪಗಳನ್ನು ಮುಂದಿಟ್ಟಿದೆ. ಆದರೆ ಇರಾನ್ ಯಾವುದೇ ಒಪ್ಪಿಗೆ ಬಂದಿಲ್ಲ. ಹಾಗಾಗಿ ಮಧ್ಯವರ್ತಿಗಳು 2 ಹಂತದ ಒಪ್ಪಂದ ನಿಯಮಗಳ ಕುರಿತು ಚರ್ಚೆ ನಡೆಸ್ತಾ ಇದ್ದು, ಅದರಲ್ಲಿ ಮೊದಲು 45 ದಿನಗಳ ಸಂಭಾವ್ಯ ಕದನ ವಿರಾಮ, ಇದಾದ ಬಳಿಕ ಶಾಶ್ವತ ಅಂತ್ಯಕ್ಕೆ ಮಾತುಕತೆಗಳ ಚರ್ಚೆ ನಡೆಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕೊನೆಗೊಳಿಸಲು ಮಧ್ಯವರ್ತಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯುಎಸ್ ಹಾಗೂ ಇರಾನ್ ಉಭಯರಿಗೂ ಕೂಡ ವಿಶ್ವಾಸ ವೃದ್ಧಿಯಾಗುವಂತಹ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಿದ್ದು, ಈ ಮಾತುಕತೆಗಳನ್ನು ಯುದ್ಧ ನಿಲ್ಲಿಸಲು ಇರುವ ಕೊನೆ ಅವಕಾಶ ಅಂತ ಪರಿಗಣಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್. ಒಂದ್ ಕಡೆ ಇರಾನ್ಗೆ ಟ್ರಂಪ್ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಅನ್ನ ನೀಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಶಮನಕ್ಕೆ ರಾಜತಾಂತ್ರಿಕ ಸಭೆಗಳು ನಡೀತಾ ಇದೆ. 2 ಹಂತದಲ್ಲಿ ಕದನ ವಿರಾಮ ಬೀಳುವ ಸಾಧ್ಯತೆ ದಟ್ಟವಾಗಿದೆ. 2 ಸಾರಿ ಕದನ ವಿರಾಮ ಏನಕ್ಕೆ? ಈ 2 ಕದನ ವಿರಾಮದ ಅವಧಿಯಲ್ಲಿ ಏನೇನಾಗುತ್ತೆ ನೋಡ್ಕೊಂಬನ್ನಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಯುದ್ಧ ಸಂಘರ್ಷವನ್ನು ಶಮನಗೊಳಿಸಲು ಇರಾನ್ ಹಾಗೂ ಅಮೆರಿಕ ನಡುವೆ ಪ್ರಾದೇಶಿಕ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿವೆ. ರಾಜತಾಂತ್ರಿಕವಾಗಿ ಮಾತುಕತೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಮಹಾಯುದ್ಧ, 2 ಹಂತದಲ್ಲಿ ಕದನ ವಿರಾಮ ಘೋಷಣೆಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಅಮೆರಿಕ ನಡುವಿನ ಯುದ್ಧ ನಿಲ್ಲಿಸಲು ಇಡೀ ವಿಶ್ವವೇ ಹಾತೊರಿತಾ ಇದೆ. ವಾರ್ನ ಸೈಡ್ ಎಫೆಕ್ಟ್ನಿಂದ ಭಾರತ ಸೇರಿ ಹಲವು ರಾಷ್ಟ್ರಗಳು ನಲುಗಿವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ಉಭಯ ಕಡೆಯವರು ಕೂಡ ಹಾಗೂ ಮಧ್ಯವರ್ತಿಗಳು 45 ದಿನಗಳ ಕದನ ವಿರಾಮದ ಕುರಿತು ಮಾತುಕತೆ ನಡೆಸುತ್ತಿದ್ದಾರೆ ಅಂತ ವರದಿಯಾಗಿವೆ. ಇರಾನ್ಗೆ ಟ್ರಂಪ್ 2ನೇ ಬಾರಿ ಗಡುವು ನೀಡಿದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಮೊದಲು ಟ್ರಂಪ್ ಡೆಡ್ಲೈನ್ ನೀಡಿದ್ದ ವೇಳೆ ತಾತ್ಕಾಲಿಕವಾಗಿ 5 ದಿನ ಕದನ ವಿರಾಮ ಜಾರಿಯಾಗಿತ್ತು. ಇದಾದ ಬಳಿಕ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಕೂಡ ಡೆಡ್ಲೈನ್ ವಿಸ್ತರಿಸ್ತಾ ಇದ್ದಾರೆ. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7ರ ರಾತ್ರಿ 8 ಗಂಟೆವರೆಗೂ ಡೆಡ್ಲೈನ್ ವಿಸ್ತರಿಸಿದ್ದಾರೆ. ಟ್ರಂಪ್ 2ನೇ ಬಾರಿಯ ಡೆಡ್ಲೈನ್ ಬೆನ್ನಲ್ಲೇ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿಶ್ ಮಧ್ಯವರ್ತಿಗಳ ಮೂಲಕ ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಟ್ರಂಪ್ ಅವರ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ನಡುವೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇರಾನ್ಗೆ ಟ್ರಂಪ್ ಆಡಳಿತ ಹಲವು ಪ್ರಸ್ತಾಪಗಳನ್ನು ಮುಂದಿಟ್ಟಿದೆ. ಆದರೆ ಇರಾನ್ ಯಾವುದೇ ಒಪ್ಪಿಗೆ ಬಂದಿಲ್ಲ. ಹಾಗಾಗಿ ಮಧ್ಯವರ್ತಿಗಳು 2 ಹಂತದ ಒಪ್ಪಂದ ನಿಯಮಗಳ ಕುರಿತು ಚರ್ಚೆ ನಡೆಸ್ತಾ ಇದ್ದು, ಅದರಲ್ಲಿ ಮೊದಲು 45 ದಿನಗಳ ಸಂಭಾವ್ಯ ಕದನ ವಿರಾಮ, ಇದಾದ ಬಳಿಕ ಶಾಶ್ವತ ಅಂತ್ಯಕ್ಕೆ ಮಾತುಕತೆಗಳ ಚರ್ಚೆ ನಡೆಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕೊನೆಗೊಳಿಸಲು ಮಧ್ಯವರ್ತಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯುಎಸ್ ಹಾಗೂ ಇರಾನ್ ಉಭಯರಿಗೂ ಕೂಡ ವಿಶ್ವಾಸ ವೃದ್ಧಿಯಾಗುವಂತಹ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಿದ್ದು, ಈ ಮಾತುಕತೆಗಳನ್ನು ಯುದ್ಧ ನಿಲ್ಲಿಸಲು ಇರುವ ಕೊನೆ ಅವಕಾಶ ಅಂತ ಪರಿಗಣಿಸಲಾಗಿದೆ. ನ್ಯೂಸ್ ಡೆಸ್ಕ್,